ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ಭಗವಂತನ ಅನುಸಂಧಾನ ಹೇಗೆ ಇಟ್ಟುಕೊಳ್ಳಬೇಕು. ಯಾವ ವಿಷಯದ ಬಗ್ಗೆ ಮನುಷ್ಯನಿಗೆ ಪ್ರೇಮವಿರುತ್ತದೆಯೋ ಆ ವಿಷಯದ ಅನುಸಂಧಾನವು ಸಹಜವಾಗಿಯೇ ಉಳಿಯುತ್ತದೆ. ಅದು ಎಷ್ಟು ಉಳಿಯುತ್ತದೆಂದರೆ ಆ ಅನುಸಂಧಾನ ನನಗೆ ಇರಬೇಕೆಂಬ ಅರಿವೂ ಕೂಡ ಉಳಿಯುವುದಿಲ್ಲ. ಅನುಸಂಧಾನ ಇಡುತ್ತೇನೆ ಎನ್ನುವಾಗ ನಾನು ಅದರಿಂದ ಬೇರೆಯಾಗಿರುತ್ತೇನೆ. ಆದರೆ ಪ್ರೇಮದ ಅನುಸಂಧಾನದಲ್ಲಿ ನಾನು ಅದರೊಂದಿಗೆ ಏಕರೂಪವಾಗಿ ಬಿಡುತ್ತೇನೆ. ನಾವು ಎಷ್ಟೇ ಅವಸರದಲ್ಲಿದ್ದರೂ ದಾರಿಯಲ್ಲಿ ಹೋಗುವಾಗ ಯಾರಾದರೂ ನಮ್ಮ ಹೆಸರನ್ನು ಕರೆದರೆ ನಾವು ಹಿಂದೆ ತಿರುಗಿ ನೋಡುತ್ತೇವೆ. ಇದೇ ನಮ್ಮ ಅನುಸಂಧಾನವಾಗಿರುತ್ತದೆ. ನಮಗೆ ಈ ದೇಹದ ಮೇಲೆ ಎಷ್ಟು ಪ್ರೇಮವಿರುತ್ತದೆಂದರೆ ನಾವು ಇದಕ್ಕಿಂತ ಬೇರೆ ಆಗಿರುವುದೇ ಇಲ್ಲ. ಈ ರೀತಿಯಾಗಿ ದೇಹದ ಅನುಸಂಧಾನವನ್ನು ಹೇಗೆ ಇಟ್ಟುಕೊಳ್ಳಬೇಕೆಂದು ಹೇಳಬೇಕಾಗುವುದೇ ಇಲ್ಲ. ದೇಹವನ್ನು ಮರೆಯಿರಿ ಎಂದು ಹೇಳಬೇಕಾಗುತ್ತದೆಯೇ ಹೊರತು ದೇಹದ ಸ್ಮರಣೆ ಮಾಡಿರಿ ಎಂದು ಹೇಳಬೇಕಾಗುವುದಿಲ್ಲ. ನಮಗೆ ಭಗವಂತನ ಅನುಸಂಧಾನವನ್ನು ಇಟ್ಟುಕೊಳ್ಳಬೇಕಾಗಿದೆ. ಇದು ಒಂದು ಪ್ರಕಾರದ ಅಭ್ಯಾಸವಾಗಿರುತ್ತದೆ. ಭಗವಂತನ ಪ್ರೇಮ ಬೆಳೆದರೆ ಅನುಸಂಧಾನವು ಉಳಿಯುತ್ತದೆ. ಪರೀಕ್ಷೆಯಲ್ಲಿ ಉತ್ತೀರ್ಣವಾಗುವುದಕ್ಕಾಗಿ ಅಭ್ಯಾಸ ಮಾಡಬೇಕಾಗುತ್ತದೆ. ಆದರೆ ಭಗವಂತನ ಪ್ರೇಮ ಬೆಳೆಸುವುದಕ್ಕಾಗಿ ಅದರಂತೆಯೇ ಭಗವಂತನ ಪ್ರೇಮ ಬೆಳೆಸುವುದಕ್ಕಾಗಿ ಅಭ್ಯಾಸ ಮಾಡುವುದು ಅವಶ್ಯವಿರುತ್ತದೆ. ಇದಕ್ಕಾಗಿ ನಾನು ಮಾಡುವುದೆಲ್ಲವನ್ನು ಭಗವಂತನ ಸಾಕ್ಷಿತ್ವದಲ್ಲಿಯೇ ಮಾಡುತ್ತೇನೆಂಬ ಅರಿವನ್ನು ಇಟ್ಟುಕೊಂಡು ಮಾಡಬೇಕಾಗುತ್ತದೆ. ಇದೆಲ್ಲವನ್ನು ಮಾಡುವಾಗ ಭಗವಂತನ ಸ್ಮರಣೆ ಇಟ್ಟುಕೊಂಡು ಮಾಡುವುದು ನಮ್ಮ ನಿಜವಾದ ಕರ್ತವ್ಯವಾಗಿರುತ್ತದೆ. ನಾವು ಸರ್ಕಸ್ಸಿನಲ್ಲಿ ಹುಲಿ, ಸಿಂಹ, ಕುದುರೆ, ಆನೆ ಮುಂತಾದ ಪ್ರಾಣಿಗಳೆಲ್ಲ ಆಟವಾಡುವುದನ್ನು ನೋಡುತ್ತೇವೆ. ಕುದುರೆ ಎಷ್ಟು ಸುಂದರವಾಗಿ ಕುಣಿಯುತ್ತದೆ ಅನ್ನುತ್ತೇವೆ. ಆದರೆ ಆ ಕುದುರೆಯ ಗಮನವು ಪ್ರೇಕ್ಷಕರ ಕಡೆಗೆ ಇರುವುದಿಲ್ಲ. ಆ ಕುದುರೆಯಾಗಲಿ, ಹುಲಿಯದಾಗಲಿ ಅಥವಾ ಆನೆಯದಾಗಲಿ ಸಂಪೂರ್ಣ ಲಕ್ಷ್ಯವು ಕೈಯಲ್ಲಿ ಚಬಕ ಹಿಡಿದುಕೊಂಡು ನಿಂತಿರುವ ಮನುಷ್ಯನ ಕಡೆಗೆ ಇರುತ್ತದೆ. ಅವು ಪ್ರೇಕ್ಷಕರು ಏನನ್ನುತ್ತಾರೆ ಎನ್ನುವುದರ ಕಡೆಗೆ ಗಮನ ಕೊಡುವುದಿಲ್ಲ. ಅದರಂತೆ ನಾವು ಭಗವಂತನು ಏನನ್ನುತ್ತಾನೆ ಎನ್ನುವುದರ ಕಡೆಗೆ ನೋಡುವುದಿಲ್ಲ. ಜಗತ್ತು ಏನೆನ್ನುತ್ತದೆ ಅನ್ನುವುದರ ಕಡೆಗೆ ನೋಡುತ್ತೇವೆ. ನಾವು ಈ ಪ್ರವೃತ್ತಿಯನ್ನು ಬಿಟ್ಟದ್ದಾದರೆ ಮಾತ್ರ ಭಗವಂತನಿಗೆ ಏನು ಬೇಕಾಗಿದೆ ಎಂಬುದು ನಮಗೆ ಸರಿಯಾಗಿ ತಿಳಿಯುತ್ತದೆ. ಭಗವಂತನ ಸ್ಮರಣೆಯಲ್ಲಿ ಕರ್ಮ ಮಾಡುವುದರಿಂದ ಅವನಿಗೆ ಬೇಕಾದದ್ದೇ ನಮ್ಮಿಂದ ಆಗುತ್ತದೆ. ಅವನ ಸಂಧಾನವನ್ನು ಬಿಡದೆ ಕರ್ಮ ಮಾಡುವುದೇ ಅನುಸಂಧಾನದ ಲಕ್ಷಣವಾಗಿರುತ್ತದೆ. ಇದು ಹೇಗೆ ಸಾಧಿಸುತ್ತದೆ? ಅತ್ಯಂತ ಪ್ರೇಮದಿಂದ ಸಾಧಿಸಲ್ಪಡುತ್ತದೆ. ಒಬ್ಬ ಹೆಣ್ಣು ಮಗಳು ತನ್ನ ಚಿಕ್ಕ ಮಗುವನ್ನು ತೊಟ್ಟಿಲದಲ್ಲಿ ಮಲಗಿಸಿ ಮನೆಯ ಹಿತ್ತಲದಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು. ಆ ಮಗುವು ಎಚ್ಚರವಾಗಿ ಸ್ವಲ್ಪ ಅಳಹತ್ತಿತು. ಮನೆಯಲ್ಲಿ ಬಹಳಷ್ಟು ಜನರಿದ್ದರು. ಆ ಮಗುವಿನ ಅಳುವು ಯಾರಿಗೂ ಕೇಳಿಸಲಿಲ್ಲ. ಅಷ್ಟರಲ್ಲಿ ಆ ಮಗುವಿನ ತಾಯಿ ಓಡುತ್ತಾ ತೊಟ್ಟಿಲ ಹತ್ತಿರ ಬಂದು ಮಗು ಎದ್ದಂತೆ ಕಾಣುತ್ತದೆ ಎಂದಳು. ಕೆಲಸ ಮಾಡುವಾಗಲೂ ಅವಳ ಕಿವಿಗಳು ತೊಟ್ಟಿಲದ ಕಡೆಗೆ ಎದ್ದವು. ಅದರಂತೆ ಪ್ರಪಂಚ ಮಾಡುವಾಗಲೂ ನಮ್ಮ ಲಕ್ಷ್ಯವು ಭಗವಂತನ ಕಡೆಗೆ ಇರಬೇಕು. ಇದಕ್ಕೆ ಅನುಸಂಧಾನ ಎನ್ನುತ್ತಾರೆ.
ಮುಖದಲ್ಲಿ ಅಖಂಡ ರಾಮನಾಮ, ಅಂತಃಕರಣದಲ್ಲಿ ಇರಬೇಕು ಅನುಸಂಧಾನ, ಹಾಗೂ ದೇಹದಿಂದ ಮಾಡಬೇಕು ಪ್ರಪಂಚದ ಕರ್ಮ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.